ರೋಮ್ನ ಪ್ಯಾಂಥಿಯೋನ್ ನೋಡ್ಕೊಂಡು ರೋಮ್ ನಲ್ಲಿ ರೋಮಿಂಗು ಮುಂದುವರೆದಿತ್ತು. ಹಾಗೆ ಅಡ್ಡಾಡ್ಬೇಕಾದ್ರೆ ನನ್ ಕಣ್ಣಿಗೆ ಸಿಕ್ಕಾಬಟ್ಟೆ ಅಡ್ಡ ಬಂದಿದ್ದು ಈ ರಾಯಲ್ ಎನ್ಫೀಲ್ಡ್ ಗಾಡಿಗಳು. ಅದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಮಾಡಿದೀನಿ, ಅದನ್ನ ನೋಡಕ್ಕೆ ನನ್ನ ಫಾಲೋ ಮಾಡಿ. ಆದಷ್ಟು ಬೇಗ 10K ಫಾಲೋವರ್ಸ್ ರೀಚ್ ಆಗೋಕೆ ಸಪೋರ್ಟ್ ಮಾಡಿ. ರೋಮ್ ಅಂದ್ರೆ ಹಿಸ್ಟ್ರಿ, ರೋಮ್ ಅಂದ್ರೆ ಹಳೆಯ ಚರ್ಚ್, ರೋಮ್ ಅಂದ್ರೆ ರೋಮನ್ ಆರ್ಕಿಟೆಕ್ಚರ್. ಕಣ್ಣು ಮಿಟುಕಿಸದೆ ಆ ಕಡೆ ಜನಗಳ ನಡುವೆ ನಮ್ ಜೋಬನ್ನ ಭದ್ರಪಡಿಸ್ಕೊಂಡು ಬರ್ಬೇಕಾದ್ರೆ ಚರ್ಚ್ ಬಗ್ಗೆ ಯಾಕೆ ಚರ್ಚೆ ಮಾಡಬಾರ್ದು ಅಂತ ಒಳ ಹೊಕ್ಕಿದಾಗ ಒಂದು ಹೊಸ ಅನುಭವ ನಮ್ಗಕ್ಕಾದಿತ್ತು. ರೂಫ್ ಮೇಲೆ ಗೋಡೆ ಮೇಲೆಲ್ಲ ಕ್ರೈಸ್ತ ಧರ್ಮದ ಬಗೆಗಿನ ಪೇಂಟಿಂಗ್ಸ್, ಈ ಹಿಂದೆ ಇದ್ದ ಬಿಲ್ಡಿಂಗ್ ಮತ್ತು ಕೋಟೆಯ ಬಗೆಗಿನ ಮಾಡೆಲ್ ನೋಡಿ ಅಲ್ಲಿದ್ದ ಕಾಮ್ನೆಸ್ ಜೊತೆ ನಮ್ಮ ಮನಸ್ಸು ಕೂಡ ಕಾಮ್ ಆಯ್ತು. ಕಾಮ್ ಮೈಂಡ್ ಅಲ್ಲಿ ಹೊರಗಡೆ ಬಂದಾಗ ನಮ್ಮ ಜೋಬಿಗೆ ಕನ್ನ ಹಾಕೋಕೆ ರೆಡಿ ಇದ್ದ ಬಿಳಿ ಕಳ್ಳನ್ ಮಕ್ಕಳನ್ನ ನೋಡಿ ಶಾಕ್ ಆಯ್ತು. ಹೌದು, ರೋಮ್ ನಲ್ಲಿ ವೆಸ್ಟರ್ನ್ ಕಳ್ಳರು ನಮ್ಮಂತಹ ಡೆವಲಪಿಂಗ್ ಕಂಟ್ರಿಯ ಜನಗಳ ಜೋಬಿಗೆ ಕನ್ನ ಹಾಕೋಕೆ ಸ್ಟ್ರಾಟಜಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ. ಜಸ್ಟ್ ಗ್ಯಾಪ್ ಅಲ್ಲಿ ನಮ್ಮ ಸ್ನೇಹಿತರ ಒಬ್ಬರ ಜೇಬು ಕೂಡ ಬಚಾವಾಗಿತ್ತು. ಅಲ್ಲಿಂದ ಮುಂದೆ ನಾವು ಬಂದಿದ್ದು ಈ ಫೌಂಟೇನ್ಗೆ. ಅಷ್ಟೇನು ಸ್ಪೆಷಲ್ ಅನ್ಸಿಲ್ಲ, ನಮ್ ಬೆಂಗಳೂರಿನ ಇನೋವೇಟಿವ್ ಫಿಲಂ ಸಿಟಿ ಕಣ್ಮುಂದೆ ಬಂತು. ಅಲ್ಲಿದ್ದ ಜನಗಳನ್ನ ಸರಿಸಿ ಫೋಟೋ ತಗೊಳ್ಳೋಷ್ಟರಲ್ಲಿ ಸಾಕಾಯ್ತು. ಮತ್ತೆ ಫೌಂಟೇನ್ ನ ಹತ್ರ ಹೋಗಿ ಫೋಟೋ ತಗೊಳಕ್ಕೆ ಟಿಕೆಟ್ ಬೇರೆ. ಅಲ್ಲಿಂದ ಮುಂದೆ ನಾವು ಹೋಗಿದ್ದು ಈ ಸೇಂಟ್ ಆಂಜೆಲೋ ಕ್ಯಾಸಲ್ಗೆ. ಟೈಬರ್ ನದಿ ಆಚೆ ಇರೋ ಈ ಕ್ಯಾಸಲ್ ಮತ್ತೊಂದು ರೋಮನ್ ಆರ್ಕಿಟೆಕ್ಚರ್ ಗೆ ಹಿಡಿದ ಕೈಗನ್ನಡಿ. ಈ ರೋಮ್ ಸಿಟಿನ ಅಥೆಂಟಿಕ್ ಆಗಿ ಟ್ರೆಡಿಷನಲ್ ಆಗಿ ಸುತ್ತಾಡೋರ್ ನಡುವೆ ಬಜೆಟ್ ಫ್ರೆಂಡ್ಲಿ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ದ ನಾವು ಸ್ಟ್ಯಾಂಡ್ ಔಟ್ ಆಗಿದ್ವಿ. ಯುರೋಪ್ ಸಿಟಿ ಅಂದ್ಮೇಲೆ ಒಂದು ಚರ್ಚು, ಒಂದು ಕಾಸಲ್ಲು, ಒಂದು ಕೆಥೆಡ್ರಲ್, ಒಂದು ಪ್ಯಾಲೇಸ್ ಇರ್ಲೇಬೇಕು. ಎಲ್ಲಾ ನೋಡಿದ್ದು ಆಗಿತ್ತು, ಬಾಕಿ ಇದ್ದಿದ್ದು ಒಂದು ಪ್ಯಾಲೇಸ್ ಮಾತ್ರ. ಅದ್ ಕೂಡ ಸಿಕ್ಬಿಡ್ತು. ಹೌದು, ಇದು ಪೆಲಾಜೋ ವೆನೆನ್ಸಿಯಾ ಅಂತ. ಇದರ ಮುಂದೆ ನಿಂತು ಫೋಟೋ ತಗೊಳ್ಳೋ ಹೊತ್ತಿಗೆ ಸೂರ್ಯಾಸ್ತಮ ಶುರು ಆಗಿತ್ತು. ವಿಡಿಯೋ ಲೆಂತ್ ಕೂಡ ಜಾಸ್ತಿ ಆಗಿತ್ತು.